ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಾಗ ಕಿಡಿಗೇಡಿಗಳು ಪೆಟ್ಟಿಗೆಯಲ್ಲಿದ್ದ ದೇವರನ್ನ ಕದ್ದೊಯ್ದಿದ್ದರು. ಗ್ರಾಮಸ್ಥರು ದೇವರ ಮೊರೆ ಹೋದಾಗ ನೀವು ಹಬ್ಬಕ್ಕೆ ತಯಾರಿ ನಡೆಸಿ ಎಂದು ಹೇಳಿದ 2 ದಿನಗಳಲ್ಲಿ ಕಿಡಿಗೇಡಿಗಳು ದೇವರನ್ನ ಗ್ರಾಮದ ಹೊರಭಾಗದಲ್ಲಿ ಹಾಕಿ ಹೋಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಕಳುವಾಗಿದ್ದ ದೇವರು ಗ್ರಾಮದ ಹೊರಭಾಗದಲ್ಲಿ ಪತ್ತೆ. ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾಗ ಕಳುವಾಗಿದ್ದ ದೇವರು. ಇಂದು ಗ್ರಾಮದ ಹೊರಭಾಗದಲ್ಲಿ ದೇವರು ಪತ್ತೆ. ಅದು ಹಿಂದೂ ಮುಸ್ಲಿಮರಿಬ್ಬರು ಭಾವೈಕ್ಯತೆಯಿಂದ ಜೊತೆಗೂಡಿ ಸಂಭ್ರಮದಿಂದ ಆಚರಣೆ ಮಾಡುವ ಹಬ್ಬ. ಮೊಹರಂ ಹಬ್ಬಕ್ಕೆ ಹಳೆ ಕುಂದವಾಡ ಗ್ರಾಮವೇ ಸಜ್ಜಾಗಿದ್ದು, ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಯಾರೋ ಕಿಡಿಗೇಡಿಗಳು ಪೆಟ್ಟಿಗೆ ಹೊಡೆದು ಪೆಟ್ಟಿಗೆಯಲ್ಲಿ ಇದ್ದಂತಹ ಮೊಹರಂ ಹಬ್ಬದ ಅಲಿದೇವರನ್ನ ಕದ್ದೊಯ್ದಿದ್ದರು. ಗ್ರಾಮಸ್ಥರು ಹಬ್ಬ ಆಚರಣೆಯ ಬಗ್ಗೆ ಗ್ರಾಮದ ಆಂಜನೇಯ ಸ್ವಾಮಿ ದೇವರ ಅಪ್ಪಣೆ ಕೇಳಿದಾಗ ದೇವರು ಹಬ್ಬಕ್ಕೆ ತಯಾರಿ ಮಾಡಿಕೊಳ್ಳುವಂತೆ ಹೇಳಿದ 2 ದಿನಗಳಲ್ಲಿ ದೇವರನ್ನ ಕದ್ದೊಯ್ದವರು ದೇವರನ್ನ ಗ್ರಾಮದ ಹೊರಭಾಗದಲ್ಲಿ ಎಸೆದು ಹೋಗಿದ್ದಾರೆ. ಇವತ್ತು ಗಂಡು ಸಹ ಬೇಗ ಹೊಡೆದು ಲಾಕ್ ಮಾಡಿ ಒಪ್ಪನ ತಾನು ದೇವರು ಹೇಳಿದವರು ಹಬ್ಬ ಮಾಡಬಾರ್ದು ಕೆಡಿಸಿದ್ರು. ಆ ದೈವ ಶಕ್ತಿಯಿಂದ ಬಂದು ಇವತ್ತು ಬೆಳಗ್ಗೆ ಇಲ್ಲಿ ಇಟ್ಟಿದ್ದಾರೆ. ಇಲ್ಲ ಇಲ್ಲಿ ಹೋಗ್ತಾ ಹುಡುಗರು ನೋಡಿದಾರೆ, ನೋಡಿ ಫೋನ್ ಮಾಡಿಲ್ಲ, ರೋಡಲ್ಲೇ ಇಟ್ಟಿದ್ದಾರೆ. ನಿಮಗೆ ಅನುಮಾನಾಸ್ಪದವಾಗಿ ಕಂಪ್ಲೇಂಟ್ ಮಾಡಿದ್ವಿ ನಾವು ಪೊಲೀಸರಿಗೆ. ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಹಿಂಗ ನಡೀತಾ ಇತ್ತು. ಇದೀಗ ದೇವರನ್ನ ಕಳ್ಳತನ ಮಾಡಿದವರು ಗ್ರಾಮದ ಹೊರಭಾಗದಲ್ಲಿ ದೇವರನ್ನ ಹಾಕಿ ಹೋಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಿಡಿಗೇಡಿಗಳು ಪವಾಡ ದೇವರನ್ನ ಕದ್ದೊಯ್ದು ಇದೀಗ ಇಲ್ಲಿ ದೇವರನ್ನ ಬಿಸಾಡಿ ಹೋಗಿದ್ದಾರೆ. ಅಲ್ಲದೆ ಅದರ ಮೇಲೆ ಖಾರದ ಪುಡಿ ಹಾಕಿ ಹೋಗಿದ್ದು ಕೂಡಲೇ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈಗ ಒಂದು 3-4 ದಿವಸದಿಂದ ದೇವ್ರ ಕಳ್ಳತನ ಆಗಿದ್ದಾವೆ ಅಂತೇಳಿ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಮೀಡಿಯಾದವರು ಎಲ್ಲ ಬಂದು ಇದನ್ನು ಮಾಡಿ ಹೋಗಿದ್ರು. ಅದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ನಂತರ ನಾವು ನಮ್ಮ ಆಂಜನೇಯ ಸ್ವಾಮಿ ದೇವರನ್ನು ಹೊರಡಿಸಿದಾಗ ಇನ್ನು 2-3 ದಿವಸದಲ್ಲಿ ನಿಮ್ಮ ದೇವ್ರು ಸಿಗ್ತದೆ, ಹಬ್ಬ ಮಾಡಿರಿ ಅಂತ ಒಂದು ಗ್ಯಾರಂಟಿ ಕೊಟ್ಟಿತ್ತು. ಅದೇ ಪ್ರಕಾರ ಈಗ ದೇವ್ರು ಹೇಳಿ 2 ದಿವಸ ಆಗಿಲ್ಲ, ಈಗ ಕಿಡಿಗೇಡಿಗಳು ಅಲ್ಲಿ ಕದ್ದಂಥ ದೇವರನ್ನು ಇಲ್ಲಿ ತಂದಾಕಿ ಅದ್ರಾಗ ಬೆರಳಚ್ಚು ಏನು ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಮೇಲೆ ಕಾರ್ಪುಡಿ ಹಾಕಿ ಇದು ರೋಡಿನ ಸೈಡ್ ಬದಿಯಲ್ಲೇ ಹಿಂಗೆ ಬಿಸಾಡಿ ಹೋಗಿದ್ದಾರೆ. ಅವೇನು ದೇವ್ರು ನಡ್ಕೊಂಬಂದು ಇಲ್ಲಿಗೆ ಕದ್ರ ದೇವ್ರುಗಳು ಹೆಂಗೆ ನಡ್ಕೊಂಬಂದು ಕಾಲು ಕೈ ಅದಾವ ನಡ್ಕೊಂಬರಕ ಆ ರೀತಿ ತಂದು ಬಿಸಿಯಾಗಿ ಕಾರ್ಪುಡಿ ಎಲ್ಲ ಹಾಕಿ ಮಾಟ ಮಂತ್ರ ಮಾಡಿ ದಬಾಕಿ ಹೋಗ್ಯಾರಲ್ಲ, ಆ ರೀತಿ ಅವ್ರ ಮಂದಿನ ಹಾಳಾಗಬೇಕು, ಆ ರೀತಿ ಮಾಡಬೇಕು. ಪೊಲೀಸ್ ತನಿಖೆ ತಗೊಂಡೈತಿ. ಊರೆಲ್ಲ ಗ್ರಾಮಸ್ಥರು ದೇವ್ರು ಹೊಂದಿಸಿ ನಾನು ಹಬ್ಬ ಮಾಡೇ ಮಾಡ್ತಾನೆ, ನಾನು ತಂದು ಮಾಡೇ ಮಾಡ್ತಾನೆ, ಹಬ್ಬ ಮಾಡ್ರಿ ಅಂತಂದು ದೇವ್ರು ಹೇಳಿಕೆ ಕೊಟ್ಟವ, ಅದರಂತೆ ನಡ್ಕಂದಾರ. ಒಟ್ಟಿನಲ್ಲಿ ಅಲಿದೇವರು ಕಳ್ಳತನವಾಗಿದ್ದರಿಂದ ಆತಂಕಗೊಂಡಿದ್ದ ಗ್ರಾಮಸ್ಥರು ದೇವರು ಪತ್ತೆಯಾಗಿರುವುದಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.